ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅನಗತ್ಯವಾಗಿ ಆಗುವಂಥ ಒಂದು ಜಗಳ ಮತ್ತು ಉದ್ವಿಗ್ನತೆ ಪರಿಸ್ಥಿತಿ ಯಾಕೆ ಆಗ್ತದೆ, ಹೇಗೆ ಆಗ್ತದೆ, ಇದಕ್ಕೆ ರೀಸನ್ ಏನು, ಜಾತಕದಲ್ಲಿ ಇದ್ದರೆ ಇದಕ್ಕೆ ರೀಸನ್ ಏನು ಅಂತ ನೀವು ತಿಳ್ಕೊಬೋದು. ನೀವು ಉದಾಹರಣೆಗೆ ಕೆಲವರು ಜಾತಕ ಚೆಕ್ ಮಾಡ್ಬೋದು. ಕೆಲವರು ತುಂಬ ಫಸ್ಟಿಗೆ ಲವ್ ಮಾಡಿರ್ತಾರೆ, ತುಂಬ ಕ್ಲೋಸಾಗಿ ಲವ್ ಮಾಡಿರ್ತಾರೆ. ಆಮೇಲೆ ಅವ್ರು ಏನಾಗ್ತಂತ ಹೇಳಿದ್ರೆ ಆಫ್ಟರ್ ಮ್ಯಾರೇಜ್ ಅವ್ರು ಎಷ್ಟೊಂದು ಕ್ಲೋಸ್ ಇದ್ದರೂ ಕೂಡ ಅವ್ರಿಗೆ ಏನಾದರೂ ಒಂದು ವಿಷಯದಲ್ಲಿ, ಸಣ್ಣ ಪುಟ್ಟ ವಿಷಯದಲ್ಲಿ ಉದ್ವಿಗ್ನತೆ, ಜಗಳ ಈ ಥರ ಹಾಗೇ ಆಗ್ತದೆ. ಇದಂತೂ 100% ಸತ್ಯ. ಇದು ರೀಸನ್ ಇಲ್ಲದೇ ಸುಮ್ಮನೆ ಕೋಪ ಮಾಡೋದು, ಗಂಡ ಕೋಪ ಮಾಡೋದು, ಹೆಂಡತಿ ಕೋಪ ಮಾಡೋದು, ಕಿರಿಕಿರಿ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಆಗ್ತಾಯಿರ್ತದೆ. ಇದಕ್ಕೆ ರೀಸನ್ ಏನಂತ ಗೊತ್ತಾಗಲ್ಲ ಅವರಿಗೆ. ಅವ್ರು ಎಷ್ಟು ಕ್ಲೋಸ್ ಇದ್ದರೂ ಕೂಡ ಅವರಿಗೆ ಆಫ್ಟರ್ ಮ್ಯಾರೇಜ್ ಈ ಥರ ಒಂದು ಸಮಸ್ಯೆ ಆಗ್ತದೆ. ಅದಕ್ಕೆ ರೀಸನ್ ಏನಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದಕ್ಕೆ ಮೇನ್ ಕಾರಣ ಆಗಿರುವಂಥದ್ದು ಮಾಂಗಲಿಕ ದೋಷ. ಮಾಂಗಲಿಕ ದೋಷ ಇದಕ್ಕೆ ತುಂಬ ಒಂದು ರೀಸನ್ ಆಗ್ತದೆ. ಈ ಥರ ಒಂದು ದೋಷ ಇದ್ದರೆ ಏನಾಗ್ತಂದ್ರೆ ನಿಮ್ಮ ಸಂಗಾತಿ ಮುಂಗೋಪಿಯಾಗಿರ್ತಾರೆ ಮತ್ತು ಹಠಮಾರಿತನ ಇರ್ತದೆ. ಈಗೋ ಕ್ಲಾಶ್ ಆಗುತ್ತೆ ಇಬ್ಬರ ಮಧ್ಯೆ. ಮತ್ತು ಮಂಗಳನ ಪ್ರಭಾವದಿಂದ ತಾಳ್ಮೆ ಕೊರತೆ ಮತ್ತು ಸಣ್ಣ ಪಟ್ಟ ವಿಷಯಗಳಿಗೂ ಕೂಡ ಕೋಪಗೊಳ್ಳೋ ಪ್ರವೃತ್ತಿ. ಸಪ್ತಮದಲ್ಲಿ ಏನಾದರೂ ಮಂಗಳಿದ್ದರೆ, ಉದಾಹರಣೆಗೆ ಇದು ಲಗ್ನ ಆಗಿದ್ದರೆ 1 2 3 4 5 6 7 ಇಲ್ಲಿ 7 ನಮ್ಮಲ್ಲಿ ಏನಾದರೂ ಮಂಗಳಿದ್ದರೆ ಇದನ್ನು ಮಾಂಗಲಿಕ ದೋಷ ಅಂತ ಕರೀತಾರೆ. ಈ ಥರ ಇದ್ದಾಗ ಅವರಿಗೆ ನಿಮ್ಮ ಒಂದು ಲೈಫ್ ಪಾರ್ಟ್ನರಿಗೆ ತಾಳ್ಮೆ ಇರಲ್ಲ. ಸಣ್ಣ ಪುಟ್ಟ ವಿಷಯಕ್ಕೂ ಕಿರಿಕಿರಿ ಮಾಡ್ಕೋತಾರೆ, ಕೋಪ ಮಾಡ್ಕೋತಾರೆ. ನೀವೇನು ಹೇಳಿದ್ರು ಕೂಡ ಕೋಪಗೊಳ್ಳೋದು. ಮತ್ತು ಸಂವಹನದಲ್ಲಿ ನೀವು ಗಂಡ ಹೆಂಡತಿ ಮಾತಾಡ್ತಿರುವಾಗ ಸಂವಹನದಲ್ಲಿ ಸುಮ್ಮನೆ ಜಗಳ ಆಗ್ತದೆ. ಆಗ ಘರ್ಷಣೆ ಆಗ್ತದೆ, ಬೇರೆ ಘರ್ಷಣೆ ಆಗ್ತದೆ. ನೀವು ಇಬ್ಬರು ಸಂವಹನ ಮಾಡ್ತಿರುವಾಗ ವಾದ ವಿವಾದ ಆಗ್ತದೆ. ನೀವು ವಾದ ಮಾಡಿದರೆ ಅವರು ಪ್ರತಿವಾದ ಮಾಡ್ತಾರೆ. ಈ ಥರ ಎಲ್ಲ ಆಗ್ತದೆ. ಇದಕ್ಕೆ ರೀಸನ್ ಏನಿರಲ್ಲ. ಮತ್ತು ತಪ್ಪು ನಿರ್ದೇಶನ ಮತ್ತು ಮಹತ್ವಾಕಾಂಕ್ಷೆ, ನಿಮ್ಮನ್ನು ತಪ್ಪು ನಿರ್ದೇಶನ ಮಾಡೋದು ಮತ್ತು ಮಹತ್ವಾಕಾಂಕ್ಷೆ ಜಾಸ್ತಿ. ನಿಮ್ಮ ಸಂಗಾತಿಗೆ ಮಹತ್ವಾಕಾಂಕ್ಷೆ ಇರ್ತದೆ, ಪವರ್ಫುಲ್ಲಾಗಿರ್ತಾರೆ, ತುಂಬ ಎನರ್ಜಿ ಇರ್ತದೆ. ಈ ಕಾರಣ ಅವರಿಗೆ ನಿಮಗೆ ಸಪೋರ್ಟ್ ಆಗಿರಲ್ಲ ಅವರು. ಮತ್ತು ಹೆಚ್ಚಾಗಿ ಅವರು ಸ್ಟ್ರಾಂಗ್ ಇರೋ ಕಾರಣ ಈಗೋ ಕ್ಲಾಶ್ ಆಗುತ್ತೆ. ನೀವು ಮತ್ತು ಅವರ ಮಧ್ಯೆ ಈಗೋ ಕ್ಲಾಶ್ ಆಗುತ್ತೆ. ಇದಕ್ಕೆಲ್ಲ ಕಾರಣ ಆಗೋದು ಮಾಂಗಲಿಕ ದೋಷ ಅಂತ ಹೇಳ್ತಾರೆ. ಅದರಲ್ಲಿ ಸಪ್ತಮದಲ್ಲಿ ಏನಾದರೂ ಮಂಗಳ ಇದ್ದರೆ, ಇಲ್ಲಿ ಏನಾದರೂ ಮಂಗಳ ಇದ್ದರೆ ಇದು 100ಕ್ಕೆ 100% ಕೂಡ ಇದೇ ಥರ. ನೀವು ಎಷ್ಟೇ ಒಂದು ಕ್ಲೋಸ್ ಆಗಿರಲಿ, ಉದಾಹರಣೆಗೆ ನಿಮ್ಮದು ಲವ್ 10-15 ವರ್ಷ 20 ವರ್ಷ ಲವ್ ಆಗಿರಲಿ, ಅದು ಬೇರೆ ವಿಷಯ. ಬಟ್ ಆಫ್ಟರ್ ಮ್ಯಾರೇಜ್ ಈ ಥರ ಒಂದು ಸಮಸ್ಯೆ ಆಗೇ ಆಗ್ತದೆ. ಆ ಕಾರಣ ನೀವು ಜಾತಕವನ್ನು ಇದು ಮಾಡ್ಕೊಳ್ಬೇಕು. ತುಂಬ ಒಂದು ಜಾಗರೂಕತೆಯಿಂದ ಒಂದು ಮ್ಯಾಚಿಂಗ್ ಮಾಡ್ಕೋಬೇಕು. ಏನಾದರೂ ದೋಷ ಇದೆ ಅಂತ ಹೇಳಿದ್ರೆ ನೀವು ಪರಿಹಾರ ಕೂಡ ಮಾಡ್ಕೊಳ್ಬೇಕು. ಮಾಂಗಲಿಕ ದೋಷ ಅಂತ ಹೇಳಿದ್ರೆ ಮಂಗಳನ ಪರಿಹಾರ ಮಾಡ್ಕೋಬೋದು, ಮಂಗಳ ಶಾಂತಿ ಮಾಡ್ಕೋಬೋದು. ಈ ಥರ ನೀವು ಅದು ಕೂಡ ಮಂಗಳ ಶಾಂತಿ ನೀವು ರೆಗ್ಯುಲರ್ ಟೈಮಲ್ಲಿ ಮಾಡಿಸ್ತಾನೆ ಇರಬೇಕು. ಇದು ನಿಮಗೆ ತುಂಬ ಎಫೆಕ್ಟಿವ್ ಆಗುತ್ತೆ. ನಿಮಗೆ ಇದೆಲ್ಲ ನಿಮಗೆ ಸೈಂಟಿಫಿಕ್ ಆಗಿ ಏನು ನಿಮಗೆ ಸಿಗಲ್ಲ. ನಿಮಗೆ ಸೈಂಟಿಫಿಕ್ ಆಗಿ ನಿಮಗೆ ಇದು ಗುರುತಿಡೋದಕ್ಕೆ ಆಗಲ್ಲ. ನಿಮಗೆ ಜಾತಕದಲ್ಲಿ ಮಾತ್ರ ಇದು ನಿಮಗೆ ಕಂಡುಹಿಡಿಯೋಕ್ಕೆ ಸಾಧ್ಯ. ಇದೆಲ್ಲ ಕೆಲವರು ತುಂಬ ಮೂಢನಂಬಿಕೆ ಹಾಗೆ ಈಗ ಅಂತಾರೆ. ಬಟ್ ಇದೆಲ್ಲ ನಿಮಗೆ ಸ್ಟಡಿ ಮಾಡಿ, ನಿಖರವಾಗಿ ಸ್ಟಡಿ ಮಾಡಿ ಅಧ್ಯಯನ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ನಿಮಗೆ ಮೂಢನಂಬಿಕೆ ಅನ್ನೋದು ನಿಮಗೆ ತುಂಬ ಸುಲಭ, ಎಲ್ಲರಿಗೂ ಕೂಡ ತುಂಬ ಸುಲಭ. ಬಟ್ ಇದನ್ನು ನೀವು ಸ್ಟಡಿ ಮಾಡಿ. ಯಾಕಂದರೆ ಇದು ನಿಮಗೆ ಎಲ್ಲಿಯೂ ಸಿಗದಂಥ ರೀಸನ್ನು ಜಾತಕದಲ್ಲಿ ಸಿಗ್ತದೆ.